ಈಗ ಆಕ್ಚುಲಿ ತುಂಬಾ ವೆಯ್ಟ್ ಲಾಸ್ ಆಗಿದ್ದಾರೆ ಬಿಕಾಸ್ ಇದು ಒನ್ ಆಫ್ ದ ರೆಸಿಪಿ ಅವ್ರ ವೆಯ್ಟ್ ಲಾಸ್ ಆಗಕ್ಕೆ. ನಂಗೆ ಲಿಟ್ರಲಿ ಬಾಯಲ್ಲಿ ಇದೆ ಆಕ್ಚುಲಿ ಮೌತ್ ವಾಟರಿಂಗ್ ಆಗ್ತಿದೆ. ಸೊ ನೀವು ಎಲ್ಲೇ ಹೆಲ್ತ್ ಕ್ಯಾಂಪ್ಗೆ ಹೋದ್ರು ಅಥವಾ ಹೆಲ್ತ್ ಅಸಿಸ್ಟೆಂಟ್ ಕೇಳಿದ್ರು ಅವ್ರು ಸಜೆಸ್ಟ್ ಮಾಡೋ ಅಂತದೆ ಬೇಕಂದ್ರೆ ಹಾಕೋಬಹುದು. ಇಲ್ಲ ಆದ್ರೂ ಕೆಲವೊಬ್ರು ಇರ್ತಾರೆ ಮೇಲ್ ತುಪ್ಪ ಹಾಕೊಳ್ಳೋದು ಜಾಸ್ತಿ ಇರ್ತಾರೆ. ನಿಮ್ಗೆ ಇಷ್ಟನಾ? ನಮ್ಮ ಯಜಮಾನ್ರಿಗೆ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಕನೆಕ್ಟ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಯಶಸ್ವಿನಿ ಮಾಸ್ಟರ್ ಆನಂದ್. ಯಶಸ್ವಿನಿ ಕಿಚನ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಮ್ ಜೊತೆ ಯಾರಿದ್ದಾರೆ ಅಂದ್ರೆ ನಮ್ಮ ಕನೆಕ್ಟ್ ಕನ್ನಡದ ಅನ್ನದಾತರು ಅಂದ್ಮೇಲೆ ಅವ್ರ ಕೈಯಲ್ಲಿ ಅನ್ನ ಮಾಡಿಸ್ದಿದ್ರೆ ಏನ್ ಚೆನ್ನಾಗಿರುತ್ತೆ, ಅದಕ್ಕೆ ಅವ್ರನ್ನೇ ಕರೆಸಿ ಅಡುಗೆ ಮಾಡಿಸ್ತಾ ಇದೀವಿ. ಅನ್ನದಾತರು ಅಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ಎಸ್, ನಮ್ಮ ಕನೆಕ್ಟ್ ಕನ್ನಡದ ಪ್ರೊಡ್ಯೂಸರ್ ಹಾಗೂ ನನ್ನ ಬೆಸ್ಟ್ ಫ್ರೆಂಡ್ ಮಮತಾ ರೆಡ್ಡಿ ಅವರು. ಮಮತಾ ಮ್ಯಾಮ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಮ್ಯಾಮ್. ಏನ್ ಸ್ಪೆಷಲ್ ನೀವು ಕುಕ್ ಮಾಡ್ತಾ ಇದ್ದೀರಾ? ಸಾಬುದಾನ ಪೊಂಗಲ್ ಮಾಡ್ತಿದೀನಿ ಯಶು ಇವತ್ತು. ಓಕೆ, ಸಾಬುದಾನ ಆಫ್ಟರ್ ಪೊಂಗಲ್ ಅಂದ್ರೆ ಸಂಕ್ರಾಂತಿ ಆದ್ಮೇಲೆ ನಾವು ಪೊಂಗಲ್ನ ತಿಂತಾ ಇದೀವಿ. ಸೂಪರ್. ಎಲ್ಲರೂ ನಾರ್ಮಲ್ ಆಗಿ ಅಕ್ಕಿಯಲ್ಲಿ ಮಾಡ್ತಾರೆ ಪೊಂಗಲ್ನ. ಇದು ಒಂದ್ ಸ್ವಲ್ಪ ಹೆಲ್ತ್ಗೂ ಒಳ್ಳೇದು, ಡಯಟ್ ಮಾಡೋರ್ಗಂತೂ ತುಂಬಾ ಒಳ್ಳೇದು ಇದು. ಎಕ್ಸಾಕ್ಟ್ಲಿ, ಡಯಟ್ಗೆ ತುಂಬಾ ಒಳ್ಳೇದಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಬುದಾನ ಇಸ್ ಗುಡ್ ಫಾರ್ ಡಯಟ್. ಯಾರು ವೆಯ್ಟ್ ಲಾಸ್ ಮಾಡ್ಬೇಕು ಅಂತಿದ್ದೀರೋ ಅವ್ರು ಸಾಬುದಾನಲ್ಲಿ ಪೊಂಗಲ್ ಮಾಡ್ಕೊಂಡು ತಿಂದ್ರೆ ಖಂಡಿತವಾಗ್ಲೂ ಇಟ್ಸ್ ಗುಡ್ ಫಾರ್ ಡೈಜೆಷನ್ ಅಂಡ್ ಗುಡ್ ಫಾರ್ ಡಯಟ್ ಆಲ್ಸೋ. ಮೇಡಮ್, ಹೇಗ್ ಮಾಡ್ತಾ ಇದ್ದೀರಾ? ನಾನಂತೂ ತಿಂದಿಲ್ಲ ಸಾಬುದಾನ ಪೊಂಗಲ್ಲು. ಸೊ ನೀವು ಮಾಡ್ಕೊಟ್ರೆ ಖಂಡಿತವಾಗ್ಲೂ ನಾವು ತಿಂತೀವಿ. ಸೊ ಇದಕ್ಕೆಲ್ಲ ಬೇಕಾಗಿರೋ ಐಟಮ್ಸ್ ಏನೇನ್ ಬೇಕಂತ ನೀವೇ ಹೇಳ್ಬಿಡಿ. ಈಗ 1 hour ಬಿಫೋರ್ ಸೋಕ್ ಮಾಡಿರುವಂತಹ ಸಾಬುದಾನ, ಅದೇ ಮೆಷರ್ಮೆಂಟ್ ಅಲ್ಲಿ ನಮ್ಗೆ ಹೆಸರು ಬೇಳೆ ಬೇಕು. ಎಣ್ಣೆ, ಮೆಣಸು, ಜೀರಿಗೆ, ಹಸಿಮೆಣಸಿನಕಾಯಿ, ಕರಿಬೇವು, ಕ್ಯಾಶೂಸ್ ಅಂಡ್ ಕೊರಿಯಂಡರ್, ಜಿಂಜರ್ ಮತ್ತೆ ಟರ್ಮರಿಕ್, ಜೊತೆಗೆ ಉಪ್ಪು. ಫಸ್ಟ್ ಸ್ಟವ್ ಆನ್ ಮಾಡ್ಬೇಕು. ಓ ಹೌದು, ಫಸ್ಟ್ ಮೇನ್ ಸ್ಟವ್ ಆನ್ ಮಾಡ್ಬೇಕು, ಮರಿಬೇಡಿ. ಕುಕ್ಕರ್ ಇಟ್ಟು. ಓಕೆ. ಸೊ ಈಗ ಹೆಸರು ಬೇಳೆ ಫಸ್ಟ್ ತಗೊಳ್ಳಿ. ಈಗ ಹೆಸರು ಬೇಳೆ ಹಾಕಿದ್ಮೇಲೆ ಒಂದ್ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದನ್ನ. ಓಕೆ. ಒಂದ್ ಸ್ವಲ್ಪ ತುಪ್ಪ ಹಾಕು ಯಶು ಇದಕ್ಕೆ. ಇದು ತುಪ್ಪ ಹಾಕೋ ಸ್ವಲ್ಪ ಸ್ವಲ್ಪ ತುಪ್ಪ. ಇದು ಈಗ ಹೆಸರು ಬೇಳೆ ಫ್ರೈ ಆಗ್ತಿದೆ. ಸೊ ತುಪ್ಪ ಜೊತೆ ಫ್ರೈ ಮಾಡಿದ್ಮೇಲೆ ಇದಕ್ಕೆ ಸಾಬುದಾನ ಆಡ್ ಮಾಡ್ಬೇಕು ನಾವೀಗ. ಓಕೆ, ಇದಕ್ಕೆ ಸಾಬುದಾನ ಆಡ್ ಮಾಡಿ ಸ್ವಲ್ಪ ಫ್ರೈ ಆಗ್ಬೇಕು. ಸ್ವಲ್ಪ ಫ್ಲೇವರ್ ಬರುತ್ತೆ, ಅದು ಸ್ಮೆಲ್ ನಿಮ್ಗೆ. ಇದನ್ನ ಸ್ವಲ್ಪ ಒಂಚೂರು ಲೈಟ್ ಬ್ರೌನಿಶ್ ಬರೋವರೆಗೂ, ಅಂದ್ರೆ ಬ್ರೌನಿಶ್ ಏನ್ ಬರೋದ್ ಬೇಡ. ಸೊ ಸ್ವಲ್ಪ ಅದು ಗೊತ್ತಾಗುತ್ತೆ, ಬಿಸಿ ಆಗ್ಬೇಕು. ಬಿಸಿ ಆದ್ಮೇಲೆ ಸಾಬುದಾನ ಹಾಕೊಂಡು ಫ್ರೈ ಮಾಡ್ಬೇಕು. ಈ ತರ ನಾನು ತಿಂದಿಲ್ಲ ಖಂಡಿತವಾಗ್ಲು. ಉಪ್ಪಿಟ್ಟು ತಿಂದಿದ್ದೀನಿ ನಾನು ಸಾಬುದಾನಲ್ಲಿ, ನಾನು ಪೊಂಗಲ್ ತಿಂದಿಲ್ಲ. ಮಾರ್ನಿಂಗ್ ಟೈಮ್ಸ್ ರೈಸ್ ಯೂಸ್ ಮಾಡೋದ್ರಿಂದನೂ ವೆಯ್ಟ್ ತುಂಬಾ ಗೈನ್ ಆಗ್ತಾರೆ ಯಶು. ಸೊ ಅದರಿಂದ ಮಾರ್ನಿಂಗ್ ಟೈಮ್ ನೀವು ರೈಸ್ ನ ಸ್ಕಿಪ್ ಮಾಡಿ ಬೇರೆ ಏನಾದ್ರೂ ಈ ತರ ಓಟ್ಸ್ ಆಗಿರ್ಬೋದು, ಇಲ್ಲ ಅಂದ್ರೆ ಈ ತರ ಸಾಬುದಾನ ಮತ್ತೆ ಬೇಸನ್ ಅದೆಲ್ಲ ಯೂಸ್ ಮಾಡೋದ್ರಿಂದ ವೆಯ್ಟ್ ಅಟ್ಲೀಸ್ಟ್ ರೆಡ್ಯೂಸ್ ಆಗುತ್ತೆ, ಮೇಂಟೈನ್ ಆಗತ್ತೆ. ಇದು ಬಿಸಿ ಆಗ್ತಾ ಇದೆ, ಆಲ್ರೆಡಿ ಬಿಸಿ ಆಗಿದೆ ಯಶು, ನೋಡ್ಬೋದು. ಈಗ ಸಾಬುದಾನ ಹಾಕ್ತೀವಿ. ಸಾಬುದಾನ ಹಾಕೋಣ. ಇದು ವಾಟ್ ಹಾಕ್ಬೇಕು. ಅದು ಆಲ್ಮೋಸ್ಟ್ ಸೇಮ್ ಕ್ವಾಂಟಿಟಿ ತಗೊಂಡಿದ್ದು ಸಾಬುದಾನ, ಬಟ್ ನೀರಲ್ಲಿ ಸೋಕ್ ಮಾಡಿದ್ಮೇಲೆ ಒಂದ್ ಸ್ವಲ್ಪ ಜಾಸ್ತಿ ಕಾಣಿಸುತ್ತೆ. ಈಗ ಯಶು ಇದಕ್ಕೆ ನೀರ್ ಹಾಕಿ. ಸೊ ಇದೇ ಇವಾಗ ನಾವ್ ಎಷ್ಟು ಮೆಜರ್ಮೆಂಟ್ ತಗೊಂಡಿದ್ವೋ ಅದೇ ಮೆಜರ್ಮೆಂಟ್ ಅಲ್ಲಿ 3 ನೀರು. ಪೊಂಗಲ್ಗೆ 3 ಹಾಕ್ಬೇಕು. ರೈಸ್ಗೆ 2 ಕಪ್ಸ್ ಆದ್ರೆ ಪೊಂಗಲ್ಗೆ 3 ಕಪ್ ಅಷ್ಟು ಹಾಕ್ಬೇಕು. ಸೊ 3 ಕಪ್ ಅಂದ್ರೆ 3 ಕಪ್ ತುಂಬಾ ನೀರ್ ಹಾಕಿದೀವಿ. ಯಾಕೆಂದ್ರೆ ಸಾಬುದಾನ 1/2 ಕಪ್ ಮತ್ತೆ ಹೆಸರು ಬೇಳೆ 1/2 ಕಪ್, ಆ ಲೆಕ್ಕದಲ್ಲಿ 1 ಕಪ್ ನಾವು ತಗೊಂಡಿದೀವಿ. 1 ಕಪ್ಗೆ 3 ಕಪ್ ಅಷ್ಟು ನೀರು. ಸೊ ಈಗ ಇದು ನಮ್ಗೆ, ನಾನು AMC ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ಅದು ವಿಷಲ್ ಬರಲ್ಲ. ಸೊ ವಿಷಲ್ ಬಂದ್ರೆ 3 ವಿಷಲ್ಸ್ ಬಂದ್ರೆ ಸಾಕು ನಮ್ಗೆ. ಇದು ಬೇಯೋ ಅಷ್ಟರಲ್ಲಿ ನಾವು ಒಗ್ಗರಣೆ ಹಾಕೋಬೇಡ, ಯಾಕಂದ್ರೆ ಬೇಗ ಆಗುತ್ತೆ. ಒಗ್ಗರಣೆ ಹಾಕಿದ್ರೆ ಪೊಂಗಲ್ ರೆಡಿ ಅಂತಾನೆ ಹೇಳ್ಬೋದು. ಸೊ ಈಗ ಒಗ್ಗರಣೆ ಹಾಕೋಣ. ಯಶು ಇದು ಸ್ವಲ್ಪ ಎಣ್ಣೆ ಹಾಕು. ಓಕೆ, ಸಾಕು. ಸ್ವಲ್ಪ ತುಪ್ಪ ಹಾಕಿ. ಪೊಂಗಲ್ಗೆ ಯಾವಾಗ್ಲೂ ತುಪ್ಪ ಬಿದ್ರೆ ಆ ಫ್ಲೇವರೇ ಬೇರೆ. ತುಪ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಎಣ್ಣೆ ಮತ್ತೆ ತುಪ್ಪ ಹಾಕಿದೀವಲ್ವಾ, ಅದು ಬಿಸಿ ಆದ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಬೇಕು. ಸೊ ಈಗ ಸ್ವಲ್ಪ ಜೀರಿಗೆ ಒಂದ್ ಸೌಂಡ್ ಬರುತ್ತೆ. ಆ ಜೀರಿಗೆ ಆ ಸೌಂಡ್ ಬಂದ್ಮೇಲೆ ಸ್ವಲ್ಪ ಪೆಪ್ಪರ್ನ ಒಂಚೂರು ಕುಟ್ಟಿದೀವಿ ಹಾಕೋಬೇಕು. ಅವಾಗ್ಲೇ ಅದು ಸಕ್ಕತ್ತಾಗಿ ಫ್ಲೇವರ್ ಬರುತ್ತೆ.
ಖಾರ ಎಲ್ಲ ಆಚೆ ಬರುತ್ತೆ, ಅವಾಗ್ಲೇ ಚೆನ್ನಾಗಿರೋದು. ಎಸ್, ಈ ಪೆಪ್ಪರ್ ಒಂದ್ ಸ್ವಲ್ಪ ಇದಾದ್ಮೇಲೆ ಗೋಡಂಬಿ ಹಾಕಿ ಯಶು. ಇವಾಗ್ಲೇ ಗೋಡಂಬಿ ಹಾಕಿ ಗೋಡಂಬಿ ಹಾಕಿ. ಗೋಡಂಬಿ ಹಾಕೋಣ ಮೇಡಮ್, ಎಷ್ಟ್ ಬೇಕಾದ್ರೂ ಹಾಕೋಣ. ಹಾಕ್ಬಿಡಿ ಪೂರ್ತಿ ಹಾಕಿ ಯಶು. ರೆಡಿ. ಗೋಡಂಬಿ ತುಂಬಾ ಒಳ್ಳೇದು, ತುಂಬಾ ಒಳ್ಳೇದು, ನಾವ್ ಹಂಗೆ ತಿಂತಾ ಇರ್ತೀವಿ. ಗೋಡಂಬಿ ಸ್ವಲ್ಪ ಹೊಂಬಣ್ಣ ಬಂದಿದ ತಕ್ಷಣ ಹಸಿಮೆಣಸಿನ್ಕಾಯಿ ಹಾಕಿ ಯಶು. ಹಸಿಮೆಣಸಿನ್ಕಾಯಿ ಹಾಕ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು, ಯಾಕೆಂದ್ರೆ ಅದು ಎಗರುತ್ತೆ ಮೇಲೆ. ಅದಾದ್ಮೇಲೆ ಕರ್ಬೇವ್ ಹಾಕಿ. ಕರ್ಬೇವ್ ಹಾಕದ್ಮೇಲೆ ಶುಂಠಿ ಹಾಕಿ. ನಾನು ರೆಡಿ ಇಟ್ಕೊಂಡಿದ್ದೀನಿ. ಯಶು ಹಾಕಿ. ಸೊ ಶುಂಠಿ ಹಾಕಿ. ಶುಂಠಿ ಒಂದ್ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಬೇಕು. ಒಂದ್ ಸ್ವಲ್ಪ ಇದು ಫ್ರೈ ಆದ್ಮೇಲೆ ಅರಿಶಿನ ಹಾಕ್ಬೇಕು ಯಶು ಇದಕ್ಕೆ. ಎಸ್, ಡನ್ ಮಾಡಿ. ಅರಿಶಿನ ಹಸಿ ಸ್ಮೆಲ್ ಹೋಗುತ್ತೆ. ಅರಿಶಿನ ಹಾಕಿದ್ರೆ ಆಮೇಲೆ ಪೊಂಗಲ್ದ ಕಲರ್ ಕೂಡ ಬರುತ್ತೆ. ಸಾಕು ಅನ್ಸುತ್ತೆ ಯಶು. ಅರೋಮಾ ಎಷ್ಟು ಚೆನ್ನಾಗಿದೆ ಅಂದ್ರೆ, ಆ ತುಪ್ಪ ಎಣ್ಣೆ ತುಪ್ಪ ಮಿಕ್ಸ್ ಆಗಿದ್ರೇನೆ ಒಂದು ಅರೋಮಾ ಬರುತ್ತೆ. ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ, ಗೋಡಂಬಿ, ಮೆಣಸ್ಕಾಳು, ಆ ಮೆಣಸ್ಕಾಳು ಜೊತೆ ಮೆಣಸಿನ್ಕಾಯಿ ಮಿಕ್ಸ್ ಆದಾಗ ಒಂದು ಫ್ಲೇವರ್ ಬರುತ್ತೆ ನೋಡಿ. ಆಹಾ, ಸಖತ್. ಯಶು, ಇದೀಗ ಕುಕ್ಕರ್ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಅದನ್ನ ಓಪನ್ ಮಾಡ್ಬೇಕು. ಓಪನ್ ಮಾಡಿದ್ವಿ. ಈಗ ಇದನ್ನ ಸ್ವಲ್ಪ ಸಾಬೂದಾನ ಎಲ್ಲ ಇಲ್ಲಿ ಮಿಕ್ಸ್ ಹೋಗಿದೆಲ್ಲ. ಯಶು, ಇದು ಮಕ್ಕಳು ತುಂಬಾ ಒಳ್ಳೇದು. ತಗೊಳ್ಳಿ, ಇದು ಇದು ಮಾಡಿ. ಅಷ್ಟರಲ್ಲಿ ಒಗ್ಗರಣೆ ಹಾಕೋಣ ಇದಕ್ಕೆ. ಬೇಯಿಸಿರೋದಕ್ಕೆ ಒಗ್ಗರಣೆ ಹಾಕೋದು ಅಷ್ಟೇ. ಅದೊಂಚೂರು ಅದಕ್ಕೂ ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡಿ. ಇದು ಹೆಂಗ್ ಗೊತ್ತಾ, ಇದು ಹೌಸ್ ವೈಫ್ದು ಒಂದು ಅಭ್ಯಾಸ. ಯಾವುದು ವೇಸ್ಟ್ ಮಾಡಲ್ಲ. ಸೊ ಏನಕ್ಕೆ ವೇಸ್ಟ್ ಮಾಡಬೇಕು? ಈ ಥರ ಎಲ್ಲ ಮಾಡಿದ್ರೆ ಅದರಲ್ಲಿ ಅಂಟ್ಕೊಂಡ್ರದೆಲ್ಲ ಇದಕ್ಕೆ ಬರುತ್ತೆ ಅನ್ನೋದೊಂದು ಅಷ್ಟೇ ಕಾನ್ಸೆಪ್ಟ್. ಇಲ್ಲ, ಆಲ್ಮೋಸ್ಟ್ ತುಪ್ಪ ಎಲ್ಲ ಇದ್ರಲ್ಲೇ ಇತ್ತಲ್ವಾ. ವೀಕ್ಲಿ 2 times 3 times ಇದು ನೈಟ್ ಡಿನ್ನರ್ ಮಾಡ್ಕೊಂತೀನಿ. 200% ನಿಮ್ಗೆ ವೆಯ್ಟ್ ಲಾಸ್ ಆಗೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ಇನ್ನೊಂದ್ ಸ್ವಲ್ಪ ಹೊತ್ತು ಬೇಯ್ಬೇಕು ಅನ್ಸುತ್ತೆ. ಏನು ಬೇಡ, ಸ್ವಲ್ಪ ಇದಾಗುತ್ತೆ, ಮಂದ ಬರುತ್ತೆ. ಮಂದ ಬರುತ್ತೆ. ಯಾಕಂದ್ರೆ ಹೆಸರು ಬೇಳೆ ಹಾಕಿರೋದ್ರಿಂದ ಅಬ್ವಿಯಸ್ಲಿ ಗಟ್ಟಿ ಆಗೇ ಆಗತ್ತೆ. ಓಕೆ, ಬಟ್ ತುಂಬಾ ಚೆನ್ನಾಗಿದೆ ನೋಡಕ್ಕೆ. ಆಸ್ ಯೂಶುವಲ್ ನಾವು ಪೊಂಗಲ್ಗೆ ಮೊದಲು ಬೇಯಿಸ್ಕೊಂಡು ಒಗ್ಗರಣೆ ಹಾಕ್ಬಿಟ್ಟು ಇದನ್ನ ಹಾಕಿ ಮತ್ತೆ ಬೇಯಿಸ್ತೀವಿ. ಸೊ ಇದು ಡೈರೆಕ್ಟ್ ಹಾಕಿದೀವಿ. ಸೊ ಒಬ್ಬೊಬ್ರದ್ದು ಒಂದೊಂದು ಪ್ರಾಸೆಸ್ಸು, ತುಂಬ ಚೆನ್ನಾಗಿದೆ. ಆಹಾ, ಸ್ಮೆಲ್ ಮಾತ್ರ ಎಕ್ಸಲೆಂಟ್ ಆಗಿದೆ. ನಂಗೆ ಲಿಟ್ರಲಿ ಇದೆ, ಆಕ್ಚುಲಿ ಮೌತ್ ವಾಟರಿಂಗ್ ಆಗ್ತಿದೆ. ಸೊ ಯೂಶಲಿ ನನಗೆ ಕಿಚಡಿ ಎಲ್ಲ ತುಂಬ ಇಷ್ಟ. ಪೊಂಗಲ್ ಎಲ್ಲ ಬೇಗ ಡೈಜೆಷನ್ ಆಗುತ್ತೆ. ನಮ್ಮ ವೆಯ್ಟ್ ಲಾಸ್ ಆಗೋಕ್ಕೂ ಮೇನ್ ರೆಸಿಪಿ ಕಿಚಡಿ ಅಥವಾ ಪೊಂಗಲ್ ಅಂತಾನೆ ಹೇಳ್ಬೋದು. ಇಲ್ಲಾಂದ್ರೆ ಅಷ್ಟು ಡೈಜೆಷನ್ ಆಗಲಿ, ಫಿಲ್ಲಿಂಗ್ ಕೊಡುತ್ತೆ. ಬೇಸಿಕಲಿ ಇದು ಫಿಲ್ಲಿಂಗ್ ಕೊಡೋದ್ರಿಂದ ಡೈಜೆಷನ್ ಈಸಿ ಆಗುತ್ತೆ. ನಿಮಗೆ ಮತ್ತೆ ಬೇರೆ ಏನೋ ಕ್ರೇವಿಂಗ್ಸ್ ಆಗಲ್ಲ. ಹಂಗಾಗಿ ಕಿಚಡಿನ ಪ್ರಿಫರ್ ಮಾಡೋದು. ಡೈಜೆಷನ್ ಬೇಗ ಆಗುತ್ತೆ, ಫಿಲ್ಲಿಂಗ್ ಚೆನ್ನಾಗಿ ಕೊಡುತ್ತೆ ಅಂತ. ಸೊ ಸಖತ್ ಖುಷಿ ಆಗ್ತಾ ಇದೆ. ಯಶು, ಇನ್ನೊಂದ್ 2 ನಿಮಿಷ ಆಲ್ಮೋಸ್ಟ್ ರೆಡಿ ಆಗಿದೆ ಇದು. ಈಗ ಇದು ಗಾರ್ನಿಶ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಕ್ಲೋಸ್ ಮಾಡ್ಬಿಡೋಣ. ಯಾ, ಲಾಸ್ಟ್ ಅಲ್ಲಿ ಸರ್ವ್ ಮಾಡ್ಕೋಬೇಕಾದ್ರೆ ಬೇಕಾದ್ರೆ ನೀವು ತುಪ್ಪ ಹಾಕೋಬಹುದು ಮೇಲೆ. ಅದು ಅವ್ರವ್ರ ಯಾಕಂದ್ರೆ ಆಲ್ರೆಡಿ ತುಪ್ಪ ಹಾಕಿರ್ತೀವಿ. ಸೊ ಬೇಕಂದ್ರೆ ಹಾಕೋಬಹುದು. ಇಲ್ಲ, ಆದ್ರೂ ಕೆಲವೊಬ್ರು ಇರ್ತಾರೆ ಮೇಲ್ ತುಪ್ಪ ಹಾಕೊಳ್ಳೋದು ಜಾಸ್ತಿ ಇರ್ತಾರೆ. ನಿಮ್ಗೆ ಇಷ್ಟನಾ? ನಮ್ಮ ಯಜಮಾನ್ರಿಗೆ ಇಷ್ಟ. ಈಗ ರೆಡಿ ಆಯ್ತು ಸಾಬುದಾನ ಪೊಂಗಲ್. ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಬಿಸಿ 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 ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಹಸಿಮೆಣಸಿನಕಾಯಿ, ಮೆಣಸು ಆ ಫ್ಲೇವರೇ ವಾವ್ ಅಂತ. ಜೊತೆಗೆ ಶುಂಠಿ, ಯಾ, ನಾವು 3 ಮಿಕ್ಸ್ ಆಗಿ
ತುಂಬಾನೇ ಚೆನ್ನಾಗಿದೆ. ಆಮೇಲೆ ಸಾಬುದಾನ ತಂಪು ಕೂಡ. ಕರೆಕ್ಟ್, ಬಾಡಿಗೆ. ಹೆಸರುಬೇಳೆ ಈ ಬರೀ ಪೊಂಗಲ್ಗೆ ಅಂತ ಮಾಡ್ಕೊಳ್ಳೋದಲ್ಲ, ಇದನ್ನ ನೀವು ಬಿಸಿಲುಗಾಲದಲ್ಲಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಮೆಣಸು ಹಾಕಿರೋದ್ರಿಂದ ಅದು ಹೀಟು, ಸೊ ತಂಪು ಮತ್ತೆ ಹೀಟ್ ಎರಡು ಮಿಕ್ಸ್ ಆಗಿ ಒಳ್ಳೆ ರೆಸಿಪಿ. ಬಾಡಿಗೆ ಈ ತರದ ಒಂದು ರೆಸಿಪಿ ಬೇಕು. ಇಟ್ಸ್ ಗುಡ್ ಫಾರ್ ನಮ್ಮ ಬಾಡಿ ಕ್ಲೆನ್ಸ್ ಮಾಡಕ್ಕೂ ಒಳ್ಳೆ ರೆಸಿಪಿ ಅಂತಾನೆ ಹೇಳ್ತಾರೆ. ಯೂಶಲಿ ಎಲ್ಲೇ ವೆಯ್ಟ್ ಲಾಸ್ ಪ್ರೋಗ್ರಾಮ್ ನೀವು ಹೋದ್ರು ಅವ್ರು ಪ್ರಿಫರ್ ಮಾಡೋದೇ ಕಿಚಡಿಗಳನ್ನ ಅಥವಾ ಪೊಂಗಲ್ನೇ ಪ್ರಿಫರ್ ಮಾಡ್ತಾರೆ. ಸೊ ಅದಕ್ಕೆ ಇದು ವೆರಿ ಗುಡ್ ಫಾರ್ ಹೆಲ್ತ್, ವೆರಿ ಗುಡ್ ಫಾರ್ ಟೇಸ್ಟ್ ಆಲ್ಸೋ. ನಿಮ್ಗೆ ಇಷ್ಟ ಆಯ್ತಾ ಯಶು? ಟೇಸ್ಟ್ ವೆರಿ ನೈಸ್. ಅಂದ್ರೆ ಮಕ್ಕಳಿಗೆ ನಾರ್ಮಲ್ ಆಗಿ ಸಾಬುದಾನ ಅಂದ್ರೆ ಮಕ್ಕಳು ತಿನ್ನಲ್ಲ. ನಮ್ಮನೇಲಿ ಮಕ್ಕಳಿಗೆ ಸಾಬುದಾನ ಅವೆಲ್ಲ ಇಷ್ಟ ಆಗಲ್ಲ. ಈ ತರ ಮಾಡ್ಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಅವ್ರಿಗೆ ಗೊತ್ತಾಗಲ್ಲ ಸಾಬುದಾನ ರೈಸ್ ಅನ್ನೋದು ಗೊತ್ತಾಗಲ್ಲ, ತುಂಬಾ ಇಷ್ಟಪಟ್ಟು ತಿಂತಾರೆ. ಎಕ್ಸಾಕ್ಟ್ಲಿ, ತುಂಬಾನೇ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಇಷ್ಟು ಚೆನ್ನಾಗಿರೋ ಅಂತಹ ರೆಸಿಪಿ ಮಾಡಿಕೊಟ್ಟಂತಹ ನಮ್ಮ ಮಮತಾ ಮೇಡಮ್ಗೆ ಥ್ಯಾಂಕ್ ಯು ಸೋ ಮಚ್. ಮಮತಾ ಮೇಡಮ್ ನಮಗೋಸ್ಕರ ಟೈಮ್ ಮಾಡಿಕೊಂಡು ಈ ಒಂದು ರೆಸಿಪಿನ ಮಾಡ್ಕೊಟ್ಟಿದ್ದಕ್ಕೆ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಅದೇ ನಮಗೆ ಖುಷಿ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ನಮ್ಮ ಯಶಸ್ವಿನಿ ಕಿಚನ್ನ ಒಂದು ಅದ್ಭುತ ರೆಸಿಪಿ. ಸೊ ಮುಂದಿನ ಒಳ್ಳೊಳ್ಳೆ ರೆಸಿಪಿಗೋಸ್ಕರ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇರಬೇಕು. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಗೆ ಯಾವ್ದಾದ್ರು ರೆಸಿಪಿ ಇಷ್ಟ ಆಗಿದ್ರೆ ಅದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ದು ಯಾವ್ದಾದ್ರು ಪ್ರಾಡಕ್ಟ್ಸ್ ಹಾಗೂ ಸ್ಟಾರ್ಟ್ಅಪ್ಸ್ ನ ನಮ್ಮ ಕನೆಕ್ಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅಲ್ಲಿ ಪ್ರಮೋಟ್ ಮಾಡಬೇಕು ಅಂತ ಇದ್ರೆ ಈ ಕೆಳಗಡೆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ.